ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನನ್ನ ಕಲೀಗ್ ಕಾರ್ತಿಕ್ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗ ಅನ್ನ ಕೇಂದ್ರಗಳಿಗೆ ಈ ರೀತಿ ಸಂಕಷ್ಟ ಬಂದ್ಬಿಟ್ರೆ ಬಡ ಜನರು ಏನ್ ಮಾಡಬೇಕು? ಅಷ್ಟಕ್ಕೂ ಗುತ್ತಿಗೆದಾರರು ಹೇಳ್ತಕ್ಕಂಥ ವಿಚಾರದ ಪ್ರಕಾರ 6 ರಿಂದ 10 ತಿಂಗಳವರೆಗೆ ಬಾಕಿ ಉಳಿಸ್ಕೊಂಡಿದೆ ಅಂತ ಸರ್ಕಾರ. ಅಷ್ಟಕ್ಕೂ ಯಾಕೆ ಮೌನ ವಹಿಸಿದೆ ಈ ಸರ್ಕಾರ ಅಂತ, ಯಾಕೆ ಕೊಡ್ತಾ ಇಲ್ಲ, ಯಾಕೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ ಅಂತ ಎಲ್ಲ ವಿಚಾರ ಹಾಳಾಗೋಗ್ಲಿ. ಫೈನಲಿ ಈಗ ಈ ಬಡವ್ರಿ ಅವರು ಬಂದು ಎಲ್ಲೋ ಒಂದ್ ಕಡೆ ಊಟ ಮಾಡ್ಕೊಂಡು ಏನೋ 10 ರೂಪಾಯಿ 20 ರೂಪಾಯಿಗೆ ಏನೋ ಸಿಗುತ್ತೆ ತಿನ್ಕೊಂಡು ಹೋಗೋಣ ಅಂತ ಬಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಇಲ್ಲ, ನೀರಿಲ್ಲ, ಯಾವ ಕರ್ಮನೂ ಇಲ್ಲ. ಏನ್ ಮಾಡ್ಬೇಕು ಹೇಳಿ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳಿ ಕಾರ್ತಿಕ್. ಪ್ರಮೋದ್, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತ ಕೇಳಿದ್ರೆ, ಆಗಸ್ಟ್ 16, 2017 ಆಗಸ್ಟ್ 16, 2017ರಲ್ಲಿ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಒಂದು ಯೋಜನೆಯನ್ನು ಹೊರಡಿಸುತ್ತೆ. ಇಡೀ ದೇಶ ಒಮ್ಮೆ ನಿಬ್ಬೆರಗಾಗಿ ಕರ್ನಾಟಕದತ್ತ ನೋಡುತ್ತೆ. ಕಾರಣ, ಇಂದಿರಾ ಕ್ಯಾಂಟೀನ್ ಅನ್ನುವಂತಹ ಕ್ಯಾಂಟೀನ್ ಅನ್ನು ಓಪನ್ ಮಾಡ್ತಾರೆ. ಇದರಲ್ಲಿ ಕೇವಲ 5 ರೂಪಾಯಿಗೆ ನಿಮಗೆ ಹೊಟ್ಟೆ ತುಂಬುವಷ್ಟು ಆಹಾರಗಳನ್ನು ನೀಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆಗಿನ ಕಾಲಘಟ್ಟ ಹೆಂಗಿತ್ತು ಅಂತ ಹೇಳಿದ್ರೆ, ವಿರೋಧ ಪಕ್ಷಗಳಿಗೂ ಕೂಡ ಯಾವುದೇ ಅಸ್ತ್ರ ಸಿಗಲಿಲ್ಲ ಇದನ್ನು ವಿರೋಧ ಮಾಡೋದಕ್ಕೆ. ಇಂದಿರಾ ಅನ್ನುವ ಹೆಸರಿಟ್ಟು ಅನ್ನುವ ಒಂದು ಕಾರಣಕ್ಕೆ ಅದನ್ನು ವಿರೋಧ ಮಾಡಬೇಕೆ ಹೊರತಾಗಿ ಇದು ಎಂಥ ಅದ್ಭುತವಾದಂತಹ ಆಲೋಚನೆ ಮತ್ತು ಯೋಜನೆ ಅಂತ ಹೇಳಿದ್ರೆ, ಎಲ್ಲಾ ಬಡವರ್ಗದವರಿಗೆ, ಹಸಿದವರಿಗೆ ಅನ್ನ ಕೊಡುವಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿತ್ತು. ಆದ್ರೆ ಅದರ ಔಟ್ಪುಟ್ ಇದೆಯಲ್ಲ, ಅದರ ಔಟ್ಪುಟ್ ಮಾತ್ರ ಸಂಪೂರ್ಣವಾಗಿ ಆ ಯೋಜನೆಯನ್ನು ವಿಫಲಗೊಳಿಸಿಬಿಡ್ತು. ಇಲ್ಲಿ ನೀವು ಮಾತಾಡ್ತಾ ಹೋದ್ರಿ, ಗುತ್ತಿಗೆದಾರರಿಗೆ ಇವತ್ತು 10 ತಿಂಗಳಿಂದ ಕೂಡ ಹಣ ಬರಲಿಲ್ಲ ಅಂತ ಹೇಳಿ. ಇಲ್ಲಿ ಸಮಸ್ಯೆ ಕೇವಲ ಸರ್ಕಾರದ್ದು ಮಾತ್ರ ಅಲ್ಲ, ಗುತ್ತಿಗೆದಾರರದ್ದು ಇದೆ. 2017 ರಿಂದ 19ರವರೆಗೆ ಇದು ಅದ್ಭುತವಾಗಿ ನಡೀತು ಅಂತಾನೆ ಹೇಳ್ಬೋದೇನೋ, ಕರೆಕ್ಟ್ ಆಗಿ ನಡ್ಕೊಂಡು ಹೋಯ್ತು. ಆದ್ರೆ ಅದಾದ ನಂತರ ಇದರ ದಿಕ್ಕೆ ಸಂಪೂರ್ಣವಾಗಿ ಬದಲಾಗ್ಬಿಡ್ತು. ಇವನ್ ಎಸ್ಪೆಷಲಿ ಕೋವಿಡ್ ಟೈಮಲ್ಲೂ ಕೂಡ ಬಿಲ್ಗಳನ್ನು ಹಾಕೋಕೆ ಶುರು ಮಾಡಿದ್ರು ಗುತ್ತಿಗೆದಾರರು. ಮತ್ತೊಂದು ಕಡೆಯಲ್ಲಿ ಸರ್ಕಾರ ಏನಿದೆ ನೋಡಿ, ಸರ್ಕಾರಕ್ಕೂ ಗೊತ್ತಾಯ್ತು ಈ ಗುತ್ತಿಗೆದಾರರು ಹೆಚ್ಚು ಕಡಿಮೆ ಆಚೆ ಈಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ಬಂತೋ, ಆಗ ಆ ಸರ್ಕಾರ ಈ ಇಂದಿರಾ ಕ್ಯಾಂಟೀನ್ ಅನ್ನ ಮೇಂಟೈನ್ ಮಾಡೋಕೆ ಎಲ್ಲೋ ಒಂದ್ ಕಡೆ ಕಡೆಗಣನೆ ಮಾಡ್ತು ಅಂತ ಹೇಳ್ಬಹುದು. ಅದಾದ ನಂತರ ಬಿಜೆಪಿ ನಂತರ ಮತ್ತೆ ಪುನಃ ಈಗ ಕಾಂಗ್ರೆಸ್ ಸರ್ಕಾರ ಬಂತಲ್ವಾ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನ ಪುನರುಜ್ಜೀವನಗೊಳಿಸುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೋ, ಈ 5 ಗ್ಯಾರಂಟಿಗಳ ನಡುವಿನಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಎಲ್ಲೋ ಒಂದು ಕಡೆ ಅದು ಗೌಣವಾಗಿ ಹೋಯ್ತು. ಅದನ್ನ ಗುರುತಿಸೋಕೆ ಅಥವಾ ಅದನ್ನ ಮತ್ತೊಮ್ಮೆ ಅದನ್ನ ಉದ್ಧಾರ ಮಾಡೋಕೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಹೋಗ್ಲೇ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಈ ಹಿಂದಿನ ಬಾರಿ ಅವರ ಅಧಿಕಾರ ಇದ್ದಾಗ ಅತ್ಯಂತ ಮಹತ್ತರ ಯೋಜನೆ ಆಗಿದ್ದಂತಹದ್ದು ಇಂದಿರಾ ಕ್ಯಾಂಟೀನ್. ಆದ್ರೆ ಈ ಬಾರಿ ಅವರು ಅಧಿಕಾರಕ್ಕೆ ಬಂದ ನಂತರ ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡುವಂತ ಅಥವಾ ಅದನ್ನ ಉಚ್ಚ ಸ್ಥಾಯಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಸಿದ್ದರಾಮಯ್ಯರವರು ಮಾಡ್ಲೇ ಇಲ್ಲ. ಅದು ಯಾಕೆ ಮಾಡ್ಲಿಲ್ಲೋ ಗೊತ್ತಿಲ್ಲ. ನೋಡಿ, ಈಗ ಒಂದು ಸರ್ಕಾರ ಮಾಡಿದಂತ ಯೋಜನೆ ಏನಿದೆ, ಅದನ್ನ ಮತ್ತೊಂದು ಸರ್ಕಾರ ಬಂದ್ರೆ ಅದನ್ನ ಕಡೆಗಣಿಸುವಂತದ್ದು ಇದ್ದೇ ಇದ್ದದ್ದು. ಹಾಗಾಗಿ ಬಿಜೆಪಿ ಸರ್ಕಾರ ಅದನ್ನು ಕಡೆಗಣಿಸ್ತು ಅಂತಾನೆ ಹೇಳ್ಬಹುದೇನೋ ಈ ಸಂದರ್ಭದಲ್ಲಿ. ಅದೆಲ್ಲ ಸುಮಾರು ಕೋಟಿ ಬಿಲ್ಗಳನ್ನ ಬಾಕಿ ಇಡಿಸ್ಕೊಳ್ತು ಸರ್ಕಾರ, ಅಥವಾ ಗುತ್ತಿಗೆದಾರರು ಕೂಡ ಬಿಲ್ಗಳನ್ನ ಹೆಚ್ಚುವರಿಯಾಗಿ ಕೊಟ್ಟರು ಅಂತ ಆರೋಪಗಳು ಕೂಡ ಇವೆ. ಆದ್ರೆ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದನ್ನ ಮೇಂಟೈನ್ ಮಾಡಬೇಕಾಗಿತ್ತು. ಇವತ್ತು ನೀವು ಯಾವುದೇ ಜಿಲ್ಲೆಗಳನ್ನ ತಕೊಳ್ಳಿ, ಪ್ರತಿ ಜಿಲ್ಲೆಗಳಲ್ಲಿ ಕೂಡ 1 ಅಥವಾ 2 ಕ್ಯಾಂಟೀನ್ಗಳು ಬಂದಾಗಿವೆ. ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಇತ್ತೀಚೆಗೆ ಕೆಲವು ಟ್ರೋಲ್ಗಳು ಆಗ್ತಾ ಇತ್ತು. ಇಂದಿರಾ ಕ್ಯಾಂಟೀನ್ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ನಾಯಿಗಳು ಹೋಗಿ ಮಲಗುತ್ತೆ, ನೀವು ಇಂದಿರಾ ಕ್ಯಾಂಟೀನ್ ಅಲ್ಲಿ ಇಡ್ಲಿ ಖರೀದಿ ಮಾಡಿದ್ರೆ ಅದ್ರಲ್ಲಿ ನೀವು ಯಾರನ್ನಾರು ಹೊಡೆದು ಕೊಲ್ಬಹುದು ಅಂತ ಹೇಳಿ. ಆ ರೀತಿಯ ಕ್ವಾಲಿಟಿ, ಬಹಳ ಕಳಪೆ ಕ್ವಾಲಿಟಿ ಪ್ರಮೋದ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಇವತ್ತು ಕೇವಲ ಒಂದು ಯೋಜನೆಯನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂಡ ಅಷ್ಟೇ ದೊಡ್ಡ ಮಹತ್ತರ ಜವಾಬ್ದಾರಿ ಆಗುತ್ತೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಿಗ್ತಾ ಇರುವಂತ ಫುಡ್ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ನಾಯಿಗಳು ಕೂಡ ತಿನ್ನಲ್ಲ ಆ ರೀತಿಯ ಫುಡ್ಗಳನ್ನು ಕೆಲವು ಕಡೆ ನೀಡಲಾಗ್ತಾ ಇದೆ. ಇದರ ಒಂದು ರೆಗ್ಯುಲೇಷನ್ ಅನ್ನ ಯಾರು ಮಾಡ್ತಾ ಇದ್ದಾರೆ, ಅದರ ಒಂದು ರೆಗ್ಯುಲೇಟ್ ಅನ್ನು ಯಾರು ಮಾಡ್ತಾ ಇದ್ದಾರೆ, ಅದರ ಕ್ವಾಲಿಟಿ ಚೆಕ್ ಅನ್ನು ಯಾರು ಮಾಡ್ತಾ ಇದ್ದಾರೆ, ಇದನ್ನು ಕೇಳುವವರೇ ಇಲ್ಲ ಇಡೀ ರಾಜ್ಯಾದ್ಯಂತ. ಹೆಸರಿಗೆ ಇಂದಿರಾ ಕ್ಯಾಂಟೀನ್ ಇದೆ, ಹೌದು. ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಅತ್ಯಂತ ಮಹತ್ತರ ಯೋಜನೆಗಳನ್ನು ತಗೊಂಡು ಬಂದವರು, ಉಳುವವನೇ ಹೊಳದಾಡಿ ಆಗಿರಬಹುದು ಅಥವಾ ಬೇರೆ ಬೇರೆ ಯೋಜನೆಗಳಾಗಿರಬಹುದು. ಸೊ ಅವರ ಹೆಸರನ್ನ ಇದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರ ಮೇಲೆ ಇಂದಿರಾ ಕ್ಯಾಂಟೀನ್ ಇವತ್ತು ಸೋಲ್ತು ಅಂತ ಆದ್ರೆ, ಇದು ಇಂದಿರಾ ಗಾಂಧಿ ಅವರ ಹೆಸರು ಕೂಡ ಸೋತಂತೆ. ಇವತ್ತು ಕಾಂಗ್ರೆಸ್ ಇವತ್ತಿಗೂ ಕೂಡ ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೇನೆ ನಾವು ಗಮನಿಸಬೇಕು. ನೆಹರು ಆಗಿರಲಿ, ಇಂದಿರಾ ಗಾಂಧಿ ಆಗಿರಲಿ, ರಾಜೀವ್ ಗಾಂಧಿ ಆಗಿರಲಿ ಅಂತ ಧೀರ ಮಹಿಳೆಯ ಹೆಸರನ್ನ ಇಟ್ಟುಬಿಟ್ಟು ಇವತ್ತು ಇಂದಿರಾ ಗಾಂಧಿ ಅವರ ಹೆಸರಿನ ಒಂದು ಕ್ಯಾಂಟೀನ್ಗಳು ಈ ರೀತಿ ಮಕಾಡೆ ಮಲಗ್ತಿದೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ಸಿಗೆ ಆಗುವಂತ ದೊಡ್ಡ ಅವಮಾನ ಅಂತಾನೆ ಇದನ್ನು ಪರಿಗಣಿಸಬೇಕಾಗುತ್ತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಆಗಿರಲಿ, ಹೈಕಮಾಂಡ್ ಆಗಿರಲಿ ಅತ್ತ ಗಮನವನ್ನೇ ಹರಿಸ್ತಾ ಇಲ್ಲ. ರೀಸನ್ ಏನು ಅಂತ ಕೇಳಿದ್ರೆ, ಇಲ್ಲಿ 5 ಗ್ಯಾರಂಟಿಗಳನ್ನು ಕೊಡಬೇಕು,
ಈಗಾಗಲೇ ರಾಜ್ಯ ಸರ್ಕಾರದ ಸಾಲ ಸುಮಾರು 7.2 ಲಕ್ಷ ಕೋಟಿ ಆಗಿಬಿಟ್ಟಿದೆ. ಸೊ ಈ ಆಲೋಚನೆಗಳಲ್ಲಿ, ಈ ಜಿದ್ದಾಜಿದ್ದಿಯಲ್ಲಿ ಮತ್ತು ಮತ್ತೊಂದು ಕಡೆಯಲ್ಲಿ ಈ ಕುರ್ಚಿ ಫೈಟ್ ಇದೆಯಲ್ಲ, ಆಬ್ವಿಯಸ್ಲಿ ಆಗಸ್ಟ್ ಇಂದ ಆರಂಭ ಆಯ್ತಲ್ಲ ಕುರ್ಚಿ ಫೈಟ್. ಈ ಕುರ್ಚಿ ಫೈಟ್ ನ ಜಟಾಪಟಿಯಲ್ಲಿ ಇದನ್ನು ಕೇಳುವವರೇ ಯಾರು ಇಲ್ಲ ಅನ್ನುವಂಥ ಪ್ರಶ್ನೆ ಪ್ರಮೋದ್. ಈಗ ಗುತ್ತಿಗೆದಾರರು ಹೇಳೋ ಪ್ರಕಾರ ಸರ್, ನಾವು ಈಗ ದುಡ್ಡಿದ್ರೆ ಏನಾದರೂ ಮಾಡ್ಬೋದು, ನಾವು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಬಡ್ಡಿ ತಗೊಂಬಂದು ಏನೋ ಒಂದಿಷ್ಟು ಹಾಕ್ಬೋದು, ಅದಕ್ಕೆ ಮೀರಿ ನಾವು ಏನು ಹಾಕಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಗುತ್ತಿಗೆದಾರರು. ಅದು ನೀವು ಹೇಳೋ ಪ್ರಕಾರ ಗುತ್ತಿಗೆದಾರರು ಕೂಡ ತಪ್ಪು ಮಾಡಿದ್ದಾರೆ ಇಲ್ಲಿ ಅನ್ನೋದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಬಾಕಿ ಏನು ಹಣ ಇದೆ ಇದರಿಂದ ಎಲ್ಲೋ ಒಂದ್ ಕಡೆ ಗುಣಮಟ್ಟ ಕುಸಿತ ಕಾಣ್ತಾ ಇದೆಯಾ ಹೇಗೆ ಅಂತ. ಇಲ್ಲಿ ಇದು ಒಂದು ಸಿಂಪಲ್ ಮೆಥಡ್ ಇದು. ಏನಂತ ಕೇಳಿದ್ರೆ, ನಿಮಗೆ ಒಂದು ತಿಂಗಳು ಸಂಬಳ ಕೊಡಲಿಲ್ಲ ಒಂದು ಕಂಪನಿ ಅಂತ ಹೇಳಿದ್ರೆ ನೀವು ಮೇಂಟೈನ್ ಮಾಡ್ತೀರಿ. ಇಲ್ಲ, ನನಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರಿಗೆ ದುಡಿಬೇಕು, ನಾನು ಮೇಂಟೈನ್ ಮಾಡ್ತೀನಿ ಅಂತ ಆಚೆ ಈಚೆ ಮಾಡ್ತೀರಿ. 2 ತಿಂಗಳಾಯ್ತು, 3 ತಿಂಗಳಾಯ್ತು, 4, 5, 6, 10 ತಿಂಗಳು. ಪ್ರಮೋದ್, ಇಲ್ಲಿ ಬಹಳ ಆಶ್ಚರ್ಯ ಏನಂತ ಕೇಳಿದ್ರೆ, ಪಾಪ ಗುತ್ತಿಗೆದಾರರು ಅವರು ಯಾಕೆ ಈ ಮೋಸಗಳಾಗುತ್ತೆ ಗೊತ್ತಾ? ಯಾವಾಗ ಸರ್ಕಾರ ಕರೆಕ್ಟ್ ಟೈಮಿಗೆ ದುಡ್ಡು ಕೊಡಲ್ಲ ನೋಡಿ, ಆಗ ಅವರ ಸಾಲಗಳು ಹೆಚ್ಚಾಗಿರುತ್ತೆ, ಆ ಸಾಲಗಳಿಗೆ ಅವರು ಬಡ್ಡಿ ಕೊಡಬೇಕಾಗುತ್ತೆ, ಆಗ ಇಲ್ಲ ಆಬ್ವಿಯಸ್ಲಿ ಇಲ್ಲಿ ಬಿಲ್ಗಳನ್ನು ಹೆಚ್ಚು ಮಾಡ್ತಾರೆ. ದಿಸ್ ಇಸ್ ದ ಸಿಂಪಲ್ ಲಾಜಿಕ್. ಯಾವಾಗ ಕರೆಕ್ಟ್ ಟೈಮಿಗೆ ಸರ್ಕಾರದಿಂದ ಅನುದಾನಗಳಾಗಿರ್ಲಿ ಅಥವಾ ದುಡ್ಡುಗಳಾಗಿರ್ಲಿ ಗುತ್ತಿಗೆದಾರರಿಗೆ ಬರೋದಿಲ್ವೋ, ಆಗ ಗುತ್ತಿಗೆದಾರರು ಎಲ್ಲಿಂದ ದುಡ್ಡು ತಗೊಂಡು ಬರಬೇಕು? ಅವ್ರ ಕಿಸೆಯಿಂದ ಹಾಕ್ತಾರೆ. ಎಷ್ಟು ತಿಂಗಳಂತ ಹಾಕ್ಬೋದು ಹೇಳಿ? 1 ತಿಂಗಳು ಹಾಕ್ತಾರೆ, 2 ತಿಂಗಳು ಹಾಕ್ತಾರೆ, 3 ತಿಂಗಳು ಆಯ್ತು, ಒಂದು 5 ತಿಂಗಳಾಯ್ತು. 5 ತಿಂಗಳಾದ್ಮೇಲೆ ಅವ್ರು ಸಾಲ ತಗೊಂಡೇ ಬರಬೇಕು ಬೇರೆ ಕಡೆಯಿಂದ. ಸಾಲ ತಗೊಂಡು ಏನು ಸಾಲ ಸುಮ್ಮನೆ ಕೊಡ್ತಾರಾ? ಅದಕ್ಕೆ ಬಡ್ಡಿ ಇರಲ್ವಾ? ಆ ಬಡ್ಡಿಯನ್ನು ಫುಲ್ ಮಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಮತ್ತಷ್ಟು ಎಕ್ಸ್ಟ್ರಾ ಬಿಲ್ಗಳನ್ನ ಗುತ್ತಿಗೆದಾರ ಹಾಕಬೇಕು. ಈ ಎಕ್ಸ್ಟ್ರಾ ಬಿಲ್ ಅನ್ನು ಅವ್ರು ಹಾಕಿದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಯಾಕಪ್ಪ ಎಕ್ಸ್ಟ್ರಾ ಬಿಲ್ ಹಾಕಿದ್ಯಾ, ನಾನು ಕೊಡಲ್ಲ ನಿಂಗೆ ಅಷ್ಟು ಸುಲಭದಲ್ಲಿ ಅಂತ ಹೇಳಿ. ಇವತ್ತು ಕೆಲವು ಗುತ್ತಿಗೆದಾರರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಅಯ್ಯೋ ದೇವ್ರೆ, ಯಾಕಾದ್ರೂ ನಾನು ಈ ಇಂದಿರಾ ಕ್ಯಾಂಟೀನ್ ಅನ್ನು ವಹಿಸ್ಕೊಂಡೋ ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ. ಆರಂಭದಲ್ಲಿ ನೋಡಿ, ಇವರು ಗುತ್ತಿಗೆದಾರರಿಗೆ ಕೊಟೇಶನ್ಗಳನ್ನು ಕೊಡೋಕೆ ಹೇಳ್ತಾರೆ. ಈ ಕೊಟೇಶನ್ಗಳಲ್ಲಿ ಕಡಿಮೆ ಕೊಟೇಶನ್ ಕೊಟ್ಟವನಿಗೆ ಮಾತ್ರ ಅದನ್ನು ನೀಡಲಾಗುತ್ತೆ. ಆ ಕಡಿಮೆ ಕೊಟೇಶನ್ ಕೊಟ್ಟಿದ್ದಲ್ದೆ ಅವನು ಪರ್ ಪ್ಲೇಟ್ ಮೇಲೆ ₹1, ₹2 ಲಾಭ ಇಟ್ಕೊಂಡು ಕೊಟ್ಟಿರ್ತಾನೆ. ಹೆಚ್ಚಿನ ಕಡೆಗಳಲ್ಲಿ 50 ಪೈಸೆಗಿಂತ ಕಡಿಮೆ ಇದೆ ಮಾರ್ಜಿನ್. ಆಕ್ಚುಲಿ ಇಷ್ಟೆಲ್ಲ ಕಡಿಮೆ ಲಾಭದಲ್ಲಿ ಅವರು ಸೇಲ್ ಮಾಡ್ತಾ ಇರುವಾಗ ಅವ್ರಿಗೆ ಕರೆಕ್ಟ್ ಆಗಿ ಪೇಮೆಂಟೇ ಬರಲ್ಲ, 10 ತಿಂಗಳಾದ್ರೂ ಕೂಡ ಪೇಮೆಂಟ್ ಬರಲ್ಲ ಅಂತ ಹೇಳಿದ್ರೆ ಗುತ್ತಿಗೆದಾರ ಪರಿಸ್ಥಿತಿ ಏನಾಗಿರುತ್ತೆ? ಸರ್ಕಾರ ಅವರ ಮಹತ್ತರ ಯೋಜನೆ ಅಂತ ಕರೆಸ್ಕೊಂಡಂತ ಇಂದಿರಾ ಕ್ಯಾಂಟೀನ್ ಏನಿದೆ ಅದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಆ ಗುತ್ತಿಗೆದಾರರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಲ್ಲಿನ ಕ್ಯಾಂಟೀನ್ ಏನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಇದ್ರ ನಡುವಿನಲ್ಲಿ ಕೆಲವು ಪ್ರಹಸನಗಳಾಗುತ್ತೆ ಪ್ರಮೋದ್. ನಾನು ನಿಮ್ಗೆ ಹೇಳಬೇಕು ಏನಂತ ಹೇಳಿದ್ರೆ, ಈ ಕೆಲವು ರಾಜ್ಯಗಳ ಇತ್ತೀಚೆಗೆ ಕೆಲವು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಹವಾಲುಗಳು ಬಂತು, ಇಂದಿರಾ ಕ್ಯಾಂಟೀನ್ ನ ಕ್ವಾಲಿಟಿ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾರೆ ಗೊತ್ತಾ? ನಾಳೆ ನಾನು ಇಂದಿರಾ ಕ್ಯಾಂಟೀನಿಗೆ ಬರ್ತೀನಿ, ಚೆನ್ನಾಗಿ ಅಡುಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಇಂದಿರಾ ಕ್ಯಾಂಟೀನಿಗೆ ಬಂದು ಅವರು ತಿನ್ನುವಾಗ ಅವತ್ತು ಆ ದಿನ ಮಾತ್ರ ರುಚಿ ಬಹಳ ಅದ್ಭುತವಾಗಿರುತ್ತೆ. ಆದ್ರೆ ಮರುದಿನದಿಂದ ಮತ್ತೆ ಅದೇ ಕತೆ, ಅದೇ ರಾಗ. ಸೊ ಈ ರೀತಿಯ ಪ್ರಹಸನಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಕಳೆದ ತಿಂಗಳಲ್ಲೇ ಕೆಲವು 1-2-3 ಶಾಸಕರು ಹಿಂಗೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಹೋಗಿ ತಿಂಡಿ ತಿನ್ಬಿಟ್ಟು ನೋಡಿ ಇಂದಿರಾ ಕ್ಯಾಂಟೀನ್ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರು. ಬಟ್ ನೋ, ವಾಸ್ತವ ಸ್ಥಿತಿಗತಿಗಳು ಹಂಗಿಲ್ಲ. ಇವತ್ತು ₹5 ಇರುವವನು ಒಂದು ಬಂದ್ ತಿನ್ಕೊಂಡು ಬದುಕ್ತಾನೆ ಬಿಟ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಹೋಗಿ ತಿಂಡಿ ತಿನ್ನಲ್ಲ. ಇದನ್ನ ನೀವು ಗಮನಿಸಬೇಕು ಪ್ರಮೋದ್. ಥ್ಯಾಂಕ್ ಯು ಕಾರ್ತಿಕ್.